ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಈ ವಿಡಿಯೋ ನಿಮ್ಮ ಮುಂದೆ ಈ ಸಮಯಕ್ಕೆ ಸರಿಯಾಗಿ ಬಂದಿದ್ದರೆ ಇದನ್ನು ಕೇವಲ ಒಂದು ಕಾಕತಾಳೀಯ ಎಂದು ತಿಳಿಯಬೇಡಿ. ಏಕೆಂದರೆ ಇಂದು ನಿಮಗಾಗಿ ಇರುವ ಸಂದೇಶವು ಸಾಮಾನ್ಯವಲ್ಲ. ಒಂದು ದೈವಿಕ ಶಕ್ತಿ ಇದುವರೆಗೆ ಶಾಂತವಾಗಿತ್ತು. ಅದು ಅನ್ಯಾಯ ಮತ್ತು ನಕಾರಾತ್ಮಕತೆಯ ವಿರುದ್ಧ ಜಾಗೃತಗೊಂಡಿದೆ. ಈ ಸಂದೇಶವು ಭಯ ಹುಟ್ಟಿಸುವುದಕ್ಕಾಗಿ ಅಲ್ಲ, ಬದಲಿಗೆ ನಿಮ್ಮನ್ನು ಜಾಗರೂಕರನ್ನಾಗಿ, ಬಲಶಾಲಿಯನ್ನಾಗಿ ಮತ್ತು ಆತ್ಮವಿಶ್ವಾಸವುಳ್ಳವರಾಗಿ ಮಾಡುವುದಕ್ಕಾಗಿ ಇದೆ. ಇಂದಿನ ಈ ವಿಡಿಯೋದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಸಂಕೇತವನ್ನು ಹೇಳಲಾಗುತ್ತದೆ. ಅದನ್ನು ಬಹಳ ಜನರು ಸಾಮಾನ್ಯ ಎಂದು ತಿಳಿದು ನಿರ್ಲಕ್ಷಿಸುತ್ತಾರೆ. ಆದರೆ ಅದೇ ಸಂಕೇತ ನಿಮ್ಮ ಜೀವನದಲ್ಲಿ ಬರಲಿರುವ ಬದಲಾವಣೆಗಳ ಕಡೆಗೆ ಸೂಚನೆ ಕೊಡಬಹುದು. ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ, ಏಕೆಂದರೆ ಕೊನೆಯ ಭಾಗವು ನಿಮಗೆ ಅತ್ಯಂತ ಮುಖ್ಯವಾಗಬಹುದು. ನೀವು ತಾಯಿ ಭಗವತಿ ಮತ್ತು ಮಹಾದೇವನ ಕೃಪೆಯನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳಲು ಬಯಸಿದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು ಖಂಡಿತ ಬರೆಯಿರಿ. ನಿಮ್ಮ ನಂಬಿಕೆ ಮತ್ತು ಭಾಗವಹಿಸುವಿಕೆ ನಮ್ಮ ಆಧ್ಯಾತ್ಮಿಕ ಕುಟುಂಬವನ್ನು ಇನ್ನಷ್ಟು ಬಲಪಡಿಸುತ್ತದೆ. ತುಲಾ ರಾಶಿಯವರೇ, ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಜೀವನದಲ್ಲಿ ಸಂಬಂಧಗಳ ಗೊಂದಲಗಳು, ನಿರ್ಧಾರ, ದ್ವಂದ್ವ, ಜವಾಬ್ದಾರಿಗಳು ಮತ್ತು ಮನಸ್ಸಿನ ಅಶಾಂತಿ ಇತ್ತು. ಈಗ ಪರಿಸ್ಥಿತಿಗಳು ಸಮತೋಲನದ ಕಡೆಗೆ ಹೋಗುತ್ತಿವೆ ಎಂದು ಅನಿಸಬಹುದು. ಯಾವುದೋ ಹಳೆಯ ಸಮಸ್ಯೆ ದೂರವಾಗಬಹುದು, ಯಾವುದೋ ಸಂಬಂಧದಲ್ಲಿ ಸುಧಾರಣೆ ಬರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯನ್ನು ತರುವಂತಹ ಯಾವುದೋ ಅವಕಾಶ ಸಿಗಬಹುದು. ಅದಕ್ಕಾಗಿ ತಾಳ್ಮೆಯಿಂದ ಇರಿ ಮತ್ತು ಪ್ರತಿ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ಇಂದಿನ ಈ ಚರ್ಚೆ ನಿಮ್ಮನ್ನು ಹೆದರಿಸುವುದಕ್ಕಾಗಿ ಅಲ್ಲ, ಬದಲಿಗೆ ನಿಮ್ಮನ್ನು ಜಾಗರೂಕರನ್ನಾಗಿ ಮಾಡಿಸಲು. ಏಕೆಂದರೆ ಮುಂದೆ ನಾವು ಸಂಕೇತಗಳ ಬಗ್ಗೆ ಮಾತನಾಡುತ್ತೇವೆ. ಅವುಗಳನ್ನು ಗುರುತಿಸಿ ನೀವು ಮುಂದೆ ಬರುವ ಸಮಯಕ್ಕೆ ಇನ್ನಷ್ಟು ತಯಾರಾಗಬಹುದು. ಆದ್ದರಿಂದ ತಯಾರಾಗಿ, ಏಕೆಂದರೆ ಇಂದಿನ ಈ ಸಂದೇಶ ನಿಮ್ಮ ಜೀವನದಲ್ಲಿ ಹೊಸ ಆರಂಭ ಮತ್ತು ಉತ್ತಮ ಬದಲಾವಣೆಯ ಸಂಕೇತವಾಗಬಹುದು. ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಮತ್ತು ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಸಾಮಾನ್ಯ ಕಾಣುವ ಸಮಯ ಬರುತ್ತದೆ, ಆದರೆ ಒಳಗೆ ಏನೋ ಬದಲಾಗಲು ಶುರುವಾಗುತ್ತದೆ. ಈ ಬದಲಾವಣೆ ಯಾವುದೇ ಶಬ್ದದೊಂದಿಗೆ ಬರುವುದಿಲ್ಲ. ಇದು ಯಾವುದೇ ಬಾಗಿಲು ತಟ್ಟಿದಂತೆ ಬರುತ್ತದೆ. ಇದು ನಿಧಾನವಾಗಿ ನಿಮ್ಮ ಯೋಚನೆ, ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಸುತ್ತಲಿನ ಜನರ ವರ್ತನೆಯಲ್ಲಿ ಕಾಣಲು ಶುರುವಾಗುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮಗೆ ಪದೇ ಪದೇ ಏನೋ ನಿಮ್ಮನ್ನು ತಡೆಯುತ್ತಿದೆ ಎಂದು ಅನಿಸಿದರೆ, ಯಾವುದೋ ಅಪೂರ್ಣ ಅಧ್ಯಾಯ ಪದೇ ಪದೇ ನಿಮ್ಮ ಮುಂದೆ ತೆರೆಯುತ್ತಿರುವಂತೆ, ಅಥವಾ ಕೆಲವು ಹಳೆಯ ಪ್ರಶ್ನೆಗಳು ಉತ್ತರವಿಲ್ಲದೆ ಮತ್ತೆ ಬರುತ್ತಿದ್ದರೆ, ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ಕೇಳಿ. ಏಕೆಂದರೆ ಇಂದಿನ ಮಾತು ಯಾವುದೇ ಭವಿಷ್ಯವಾಣಿಗಿಂತ ಹೆಚ್ಚಾಗಿ ಈ ಸಂಕೇತದ ಬಗ್ಗೆ ಇದೆ. ಅದನ್ನು ಜನರು ಸಾಮಾನ್ಯವಾಗಿ ನಿರ್ಲಕ್ಷಿಸುತ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಹಂತ ಬರುತ್ತದೆ, ಆಗ ತನ್ನ ಶ್ರಮ ಕಡಿಮೆ ಇರಲಿಲ್ಲ ಎಂದು ಅನಿಸುತ್ತದೆ, ಆದರೂ ಫಲಿತಾಂಶ ಹಾಗೆ ಸಿಗುವುದಿಲ್ಲ. ಅನೇಕ ಬಾರಿ ಜನರು ಜೊತೆಗಿರುತ್ತೇವೆ ಎಂದು ಮಾತು ಕೊಡುತ್ತಾರೆ, ಆದರೆ ಕಷ್ಟದ ಸಮಯ ಬಂದಾಗ ಮೊದಲು ಅವರು ದೂರ ಹೋಗುತ್ತಾರೆ. ಮತ್ತು ಆಗ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಹುಟ್ಟುತ್ತದೆ. ಈ ಪ್ರಶ್ನೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಇತ್ತು. ಅವನು ಯಾರಿಗೂ ಕೆಟ್ಟದ್ದು ಬಯಸಲಿಲ್ಲ, ತನ್ನ ಪಾಲಿನ ಹೋರಾಟವನ್ನು ಸುಮ್ಮನೆ ಸಹಿಸಿಕೊಂಡ. ಆದರೆ ಅವನಿಗೆ ಅರ್ಥವಾಗುತ್ತಿರಲಿಲ್ಲ, ಪ್ರತಿ ಬಾರಿ ಗುರಿಯ ಮುಂದೆಯೇ ದಾರಿ ಏಕೆ ಬದಲಾಗುತ್ತದೆ ಎಂದು. ಒಂದು ರಾತ್ರಿ ಅವನು ಯಾವುದೇ ಉತ್ತರಕ್ಕಾಗಿ ಹುಡುಕಲಿಲ್ಲ. ಅವನು ಕೇವಲ ಭರವಸೆಯೊಂದಿಗೆ ಮನಸ್ಸನ್ನು ಶಾಂತ ಮಾಡಿದ. ಮರುದಿನ ಅವನ ಪರಿಸ್ಥಿತಿಗಳು ಇದ್ದಕ್ಕಿದ್ದಂತೆ ಬದಲಾಗಲಿಲ್ಲ, ಆದರೆ ಅವನ ನೋಟ ಬದಲಾಯಿತು. ಮತ್ತು ಅನೇಕ ಬಾರಿ ಇಡೀ ಜಗತ್ತು ಬದಲಾಗುವುದಕ್ಕಿಂತ ಮೊದಲು ಮನುಷ್ಯನ ನೋಟ ಬದಲಾಗುತ್ತದೆ. ಸ್ವಲ್ಪ ನಿಮ್ಮ ಬಗ್ಗೆ ಯೋಚಿಸಿ. ಕಳೆದ ದಿನಗಳಲ್ಲಿ ನೀವು ಕೂಡ ವರ್ಷಗಳಿಂದ ನೆನಪಿಸದ ಯಾವುದೋ ವ್ಯಕ್ತಿಯನ್ನು ನೆನಪಿಸಿಕೊಂಡಿದ್ದೀರಾ? ಯಾವುದೋ ಹಳೆಯ ಅಪೂರ್ಣ ಕೆಲಸದ ನೆನಪು ಇದ್ದಕ್ಕಿದ್ದಂತೆ ಪದೇ ಪದೇ ಬರಲು ಶುರುವಾಗಿದೆಯಾ? ಯಾವುದೇ ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿದೆಯಾ? ಆದರೆ ಕಾರಣ ಅರ್ಥವಾಗಲಿಲ್ಲವೇ? ಹಾಗಿದ್ದರೆ ಇದನ್ನು ಕೇವಲ ಕಾಕತಾಳೀಯ ಎಂದು ತಳ್ಳಿಹಾಕುವುದು ಸುಲಭ. ಆದರೆ ಕೆಲವೊಮ್ಮೆ ಇದೇ ಕ್ಷಣಗಳು ನಮ್ಮನ್ನು ಒಳಗೆ ನೋಡಿಕೊಳ್ಳುವ ಅವಕಾಶ ಕೊಡುತ್ತವೆ. ಇಲ್ಲಿಂದಲೇ ಮೊದಲ ಪದರ ತೆರೆಯುತ್ತದೆ. ಜೀವನ ಯಾವಾಗಲೂ ಹೊರಗಿನಿಂದ ಬದಲಾಗುವುದಿಲ್ಲ. ಅನೇಕ ಬದಲಾವಣೆಗಳು ಮೊದಲು ಒಳಗೆ ಹುಟ್ಟುತ್ತವೆ, ಮತ್ತು ಒಳಗಿನ ದಿಕ್ಕು ಬದಲಾದಾಗ ಹೊರಗಿನ ಘಟನೆಗಳು ನಿಧಾನವಾಗಿ ಹೊಸ ರೂಪ ತಾಳಲು ಶುರು ಮಾಡುತ್ತವೆ. ಆದರೆ ಇನ್ನೂ ಅತಿ ದೊಡ್ಡ ಪ್ರಶ್ನೆ ಬಾಕಿ ಇದೆ.
ಬದಲಾವಣೆ ಶುರುವಾಗಿದ್ದರೆ ಹಾಗಾದರೆ ಇಷ್ಟು ಅಶಾಂತಿ ಏಕೆ? ಈ ಅಶಾಂತಿ ಕೊನೆಗೆ ಯಾವುದರ ಬಗ್ಗೆ? ಇದರ ಉತ್ತರ ಸ್ವಲ್ಪ ಮುಂದೆ ಸಿಗುತ್ತದೆ. ಏಕೆಂದರೆ ಅದಕ್ಕಿಂತ ಮೊದಲು ಇನ್ನೊಂದು ಕತೆ ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಒಬ್ಬ ಹಿರಿಯರು ಆಗಾಗ ಹೇಳುತ್ತಿದ್ದರು, ಅತಿ ಕಷ್ಟದ ಸಮಯ ಅದು. ಮನುಷ್ಯ ತನ್ನ ಸಾಮರ್ಥ್ಯದ ಬಗ್ಗೆಯೇ ಅನುಮಾನಿಸಲು ಶುರು ಮಾಡುವ ಸಮಯ. ಆ ಸಮಯದಲ್ಲಿ ಹೊರಗಿನ ಸೋಲು ಅಷ್ಟು ದೊಡ್ಡದಲ್ಲ, ಅಷ್ಟಿರುವುದು ಒಳಗಿನ ಸೋಲು. ಅವರ ಬಳಿಗೆ ಒಬ್ಬ ಯುವಕ ಬಂದನು. ಅವನು ಪದೇ ಪದೇ ಸೋಲುತ್ತಿದ್ದನು. ಅವನು ಹೇಳಿದ, ನಾನು ಎಲ್ಲವನ್ನೂ ಮಾಡಿದ್ದೇನೆ, ಆದರೂ ಏನೂ ಬದಲಾಗಲಿಲ್ಲ. ಹಿರಿಯರು ನಕ್ಕು ಹೇಳಿದರು, ಬಹುಶಃ ನಿಮಗೆ ದಾರಿ ಬದಲಿಸುವ ಅಗತ್ಯವಿಲ್ಲ, ನೋಡುವ ವಿಧಾನವನ್ನು ಬದಲಿಸುವ ಅಗತ್ಯವಿದೆ. ಆ ಯುವಕ ತಕ್ಷಣ ಅವರ ಮಾತನ್ನು ಒಪ್ಪಲಿಲ್ಲ. ಹಲವು ವಾರಗಳು ಕಳೆದವು. ನಂತರ ಒಂದು ದಿನ ಅವನು ಅರ್ಥ ಮಾಡಿಕೊಂಡ. ಅವನು ಪ್ರತಿ ಅವಕಾಶವನ್ನು ಹಳೆಯ ಭಯದ ನೋಟದಿಂದ ನೋಡುತ್ತಿದ್ದ. ಅದೇ ದಿನ ಅವನು ಒಂದು ಚಿಕ್ಕ ನಿರ್ಧಾರ ತೆಗೆದುಕೊಂಡ. ಆ ನಿರ್ಧಾರ ಅಷ್ಟೇನು ದೊಡ್ಡದಾಗಿರಲಿಲ್ಲ, ಆದರೆ ಅದೇ ಮುಂದಿನ ದಿಕ್ಕನ್ನು ಬದಲಾಯಿಸಿತು. ಬಹುಶಃ ಈ ಕತೆ ನಿಮಗೆ ಬೇರೆಯರದು ಎಂದು ಅನಿಸಬಹುದು, ಆದರೆ ಗಮನದಿಂದ ಯೋಚಿಸಿದರೆ ಬಹುಶಃ ಇದರಲ್ಲಿ ನಿಮ್ಮ ಜೀವನದ ಛಾಯೆ ಕಾಣಬಹುದು. ಏಕೆಂದರೆ ನಮ್ಮಲ್ಲಿ ಹೆಚ್ಚಿನ ಜನರು ಯಾವುದೋ ದೊಡ್ಡ ಅಡಿಯಿಂದ ಅಲ್ಲ, ಬದಲಿಗೆ ಚಿಕ್ಕ ಚಿಕ್ಕ ಭಯಗಳು, ಹಳೆಯ ಅನುಭವಗಳು ಮತ್ತು ಅಪೂರ್ಣ ನಿರಾಶೆಗಳಿಂದ ಬಂಧಿತರಾಗಿದ್ದಾರೆ. ಈಗ ಇಲ್ಲಿ ಒಂದು ಮಾತು ಇದೆ, ಅದರ ಬಗ್ಗೆ ತುಂಬ ಕಡಿಮೆ ಜನರು ಗಮನ ಕೊಡುತ್ತಾರೆ. ಜೀವನ ಯಾವುದೋ ಹೊಸ ತಿರುವಿನ ತಯಾರಿ ಮಾಡುವಾಗ ಆಗಾಗ ಹಳೆಯ ವಿಷಯಗಳು ಪದೇ ಪದೇ ಮುಂದೆ ಬರಲು ಶುರು ಮಾಡುತ್ತವೆ. ಹಳೆಯ ಸಂಬಂಧಗಳು, ಹಳೆಯ ನಿರ್ಧಾರಗಳು, ಹಳೆಯ ಕನಸುಗಳು. ಇದಕ್ಕೆ ಕಾರಣ ನಿಮ್ಮನ್ನು ಹಿಂದಕ್ಕೆ ಕರೆದೊಯ್ಯಲಾಗುತ್ತದೆ ಎಂಬುದಲ್ಲ, ಬದಲಿಗೆ ನೀವು ಇನ್ನೂ ಅದೇ ಹೊರೆಯನ್ನು ಹೊತ್ತು ಮುಂದೆ ಹೋಗಬೇಕೋ ಅಥವಾ ಅದನ್ನು ಬಿಡಬೇಕೋ ಎಂದು ನೀವು ನಿರ್ಧರಿಸಬೇಕು ಎಂಬುದೇ ಆಗಿದೆ. ಈ ರೀತಿಯಲ್ಲಿ ಒಪ್ಪಿಕೊಳ್ಳುವುದು ಸರಿಯಲ್ಲ. ಬುದ್ಧಿವಂತಿಕೆ ಇದರಲ್ಲಿದೆ. ನಾವು ಅನುಭವಗಳಿಂದ ಕಲಿಯಬೇಕು. ಇನ್ನೊಂದು ಕತೆ ಕೇಳಿ. ಒಬ್ಬ ವೃದ್ಧ ವ್ಯಕ್ತಿ ವರ್ಷಗಳ ಕಾಲ ಒಂದೇ ಮರದ ಕೆಳಗೆ ಕುಳಿತು ಜನರನ್ನು ನೋಡುತ್ತಿದ್ದನು. ಯಾರೋ ಅವನನ್ನು ಕೇಳಿದರು, ನೀವು ಪ್ರತಿದಿನ ಇಲ್ಲಿ ಯಾಕೆ ಕುಳಿತಿದ್ದೀರಿ? ಅವರು ನಗುತ್ತಾ ಹೇಳಿದರು, ನಾನು ಜನರ ಮುಖಗಳನ್ನು ಓದುತ್ತೇನೆ ಎಂದು. ಎದುರಿನವರು ಆಶ್ಚರ್ಯದಿಂದ ಕೇಳಿದರು, ಮುಖಗಳನ್ನು ಓದಿ ಏನು ಸಿಗುತ್ತದೆ? ವೃದ್ಧರು ಹೇಳಿದರು, ಇದರಿಂದ ಅರ್ಥವಾಗುತ್ತದೆ, ಹೆಚ್ಚಿನ ಜನರು ತಮ್ಮ ದುಃಖದಿಂದ ಅಲ್ಲ, ತಮ್ಮ ಭಯದಿಂದ ಸೋಲುತ್ತಾರೆ. ಈ ಮಾತು ಕೇಳಲು ಸಾಮಾನ್ಯವಾಗಿ ಅನಿಸಬಹುದು, ಆದರೆ ಆಳವಾಗಿ ಯೋಚಿಸಿದರೆ ಇದರಲ್ಲಿ ಜೀವನದ ದೊಡ್ಡ ಸತ್ಯ ಅಡಗಿದೆ. ಭಯ ಮನುಷ್ಯನನ್ನು ಅಲ್ಲಿಯೇ ನಿಲ್ಲಿಸುತ್ತದೆ. ಅಲ್ಲಿಂದ ಅವನ ಹೊಸ ಪ್ರಯಾಣ ಶುರುವಾಗಬಹುದಿತ್ತು. ಅದಕ್ಕಾಗಿ ಜೀವನವು ನಿಮ್ಮನ್ನು ಯಾವುದೇ ಹೊಸ ನಿರ್ಧಾರದ ಮುಂದೆ ನಿಲ್ಲಿಸಿದಾಗ ಮೊದಲು ನಿಮ್ಮ ಭಯವನ್ನು ಗುರುತಿಸಿ, ಆಮೇಲೆ ನಿಮ್ಮ ಉದ್ದೇಶ ದೊಡ್ಡದಾಗಿದ್ದರೆ ಭಯ ನಿಧಾನವಾಗಿ ಚಿಕ್ಕದಾಗಲು ಶುರು ಮಾಡುತ್ತದೆ. ಬಹುಶಃ ಈ ಸಮಯದಲ್ಲೂ ನಿಮ್ಮ ಮುಂದೆ ನೀವು ಮುಂದೂಡುತ್ತಾ ಬಂದಿರುವ ಯಾವುದೋ ನಿರ್ಧಾರವಿರಬಹುದು. ಬಹುಶಃ ಯಾವುದೋ ಸಂಬಂಧವನ್ನು ಸರಿಪಡಿಸುವ, ಯಾವುದೋ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವ ಅಥವಾ ನಿಮ್ಮ ಒಳಗಿನ ನಂಬಿಕೆಯನ್ನು ಮತ್ತೆ ಜಾಗೃತಗೊಳಿಸುವ ಯಾವುದೇ ಇರಲಿ. ನೆನಪಿಡಿ, ಸಮಯ ಯಾವಾಗಲೂ ಕಾಯುವುದಿಲ್ಲ. ಕೆಲವು ಅವಕಾಶಗಳು ಹಾಗಿರುತ್ತವೆ, ನಾವು ಅವುಗಳನ್ನು ಗುರುತಿಸುವ ಧೈರ್ಯ ಇಟ್ಟುಕೊಂಡಿರುವವರೆಗೆ ಮಾತ್ರ ಅವು ನಮ್ಮೊಂದಿಗೆ ಇರುತ್ತವೆ. ಆದರೆ ಇನ್ನು ಈ ಕಥೆಯ ಅತ್ಯಂತ ಮುಖ್ಯವಾದ ತಿರುವು ಬಾಕಿ ಇದೆ. ಮುಂದಿನ ಭಾಗದಲ್ಲಿ ನಾವು ಆ ಕೊನೆಯ ಅನುಭವದ ಬಗ್ಗೆ ಮಾತನಾಡುತ್ತೇವೆ. ಅದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದು ಅರ್ಥ ಮಾಡಿಸಿತು, ನಿಜವಾದ ಗೆಲುವು ಸನ್ನಿವೇಶಗಳನ್ನು ಬದಲಾಯಿಸುವುದರಲ್ಲಿ ಇಲ್ಲ, ಬದಲಾಗಿ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದರಲ್ಲಿ ಇದೆ. ಮತ್ತು ಇದು ಬದಲಾವಣೆ ಒಳಗೆ ಶುರುವಾದಾಗ ಹೊರಗಿನ ಜಗತ್ತು ಕೂಡ ನಿಧಾನವಾಗಿ ಅದೇ ದಿಕ್ಕಿನಲ್ಲಿ ಬದಲಾಗುತ್ತಿರುವಂತೆ ಕಾಣುತ್ತದೆ. ಈಗಿನವರೆಗಿನ ಮಾತು ನಿಮ್ಮನ್ನು ಯೋಚಿಸುವಂತೆ ಮಾಡಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ. ಪ್ರಕಾಶ. ಕೆಲವೊಮ್ಮೆ ಒಂದು ಪದವು ನಮಗೆ ನೆನಪಿಸುತ್ತದೆ, ಕತ್ತಲೆ ಎಷ್ಟೇ ಆಳವಾಗಿದ್ದರೂ ಮುಂದೆ ಹೋಗಲು ಒಂದು ಚಿಕ್ಕ ಬೆಳಕು ಸಾಕು ಆಗಿರುತ್ತದೆ. ಕೊನೆಯಲ್ಲಿ ಒಂದು ಮಾತು ಮಾತ್ರ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಜೀವನದ ಅತಿ ದೊಡ್ಡ ಕಥೆಗಳು ಯಾವಾಗಲೂ ಯಾವುದೋ ದೊಡ್ಡ ಗದ್ದಲದಿಂದ ಶುರುವಾಗುವುದಿಲ್ಲ, ಬದಲಿಗೆ ಆ ಶಾಂತ ಕ್ಷಣಗಳಿಂದ ಶುರುವಾಗುತ್ತವೆ. ಅಲ್ಲಿ ಮನುಷ್ಯ ಮೊದಲ ಬಾರಿಗೆ ತನ್ನೊಂದಿಗೆ ಸತ್ಯವಾಗಿ ಮಾತನಾಡುತ್ತಾನೆ. ಬಹುಶಃ ಈ ಸಂಪೂರ್ಣ ಮಾತುಕತೆಯ ಸಮಯದಲ್ಲಿ ನಿಮಗೆ ಪದೇ ಪದೇ ನಿಮ್ಮ ಜೀವನದ ಯಾವುದೋ ಘಟನೆ ನೆನಪಾಗಿರಬಹುದು. ಬಹುಶಃ ಯಾವುದೋ ಅಪೂರ್ಣ ಕನಸು, ಸಮಯದಿಂದ ಮರೆಯಾಗಿಸಿದ ಯಾವುದೋ ಸಂಬಂಧ, ಮುಸುಕಾಗಿಸಿದ್ದು ಇಂದಿಗೂ ನೆನಪಿಸಿಕೊಂಡು ಮನಸ್ಸು ಪ್ರಶ್ನಿಸುವ ಯಾವುದೋ ನಿರ್ಧಾರ, ಅಥವಾ ನೀವು ಎಂದಿಗೂ ಗಂಭೀರವಾಗಿ
ತೆಗೆದುಕೊಳ್ಳದ ಯಾವುದೋ ಅವಕಾಶ. ಈ ನೆನಪುಗಳು ವಾಪಸ್ ಬರುವುದು ಬಹುಶಃ ಈಗಾಗಲೇ ನಿಶ್ಚಿತವಾಗಿದೆ ಎಂಬುದಕ್ಕೆ ಸಾಕ್ಷಿಯಲ್ಲ, ಬದಲಿಗೆ ಇದು ಸಂಕೇತವಾಗಿರಬಹುದು. ನಿಮ್ಮ ಮನಸ್ಸು ಈಗ ಆ ಅನುಭವಗಳನ್ನು ಹೊಸ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲು ಸಿದ್ಧವಾಗಿದೆ. ಒಂದು ಕೊನೆಯ ಕತೆ ಕೇಳಿ. ಒಬ್ಬ ವ್ಯಕ್ತಿ ವರ್ಷಗಳ ಕಾಲ ಈ ನಂಬಿಕೆಯಲ್ಲಿ ಬದುಕಿದನು. ಅವನ ಸೋಲುಗಳಿಗೆ ಕಾರಣ ಕೇವಲ ಸನ್ನಿವೇಶಗಳೆಂದು ಅವನು ಪ್ರತಿದಿನ ದೂರು ಹೇಳುತ್ತಿದ್ದ. ಪ್ರತಿ ರಾತ್ರಿ ನಿರಾಶೆಯಿಂದ ಮಲಗುತ್ತಿದ್ದ. ಒಂದು ದಿನ ಅವನು ತನ್ನ ಗುರುಗಳನ್ನು ಕೇಳಿದ, ನನ್ನ ಜೀವನದಲ್ಲಿ ಬದಲಾವಣೆ ಯಾವಾಗ ಬರುತ್ತದೆ ಗುರು? ಉತ್ತರ ಕೊಡುವ ಬದಲು ಅವನಿಗೆ ಒಂದು ಬೀಜ ಕೊಟ್ಟು ಹೇಳಿದರು, ಇದನ್ನು ಮಣ್ಣಿನಲ್ಲಿ ಹೂತು ಹಾಕು, ಪ್ರತಿದಿನ ನೀರು ಹಾಕಿ, ಆದರೆ ಪ್ರತಿ ಗಂಟೆಗೂ ಅಗೆದು ಇದು ಬೆಳೆಯಿತೆ ಎಂದು ನೋಡಬೇಡಿ. ಕೆಲವು ದಿನಗಳವರೆಗೆ ಅವನಿಗೆ ಏನೂ ಆಗುತ್ತಿಲ್ಲ ಎನಿಸಿತು. ಮಣ್ಣು ಹಾಗೆಯೇ ಕಾಣುತ್ತಿತ್ತು. ಹಲವು ಬಾರಿ ಬೀಜ ತೆಗೆದು ಜೀವಂತ ಇದೆಯೇ ಇಲ್ಲವೋ ನೋಡಬೇಕು ಅನಿಸಿತು. ಆದರೆ ಅವನು ತಾಳ್ಮೆ ಇಟ್ಟನು. ಸ್ವಲ್ಪ ಸಮಯದ ನಂತರ ಮಣ್ಣನ್ನು ಸೀಳಿ ಒಂದು ಚಿಕ್ಕ ಹಸಿರು ಚಿಗುರು ಹೊರಗೆ ಬಂತು. ಗುರು ನಕ್ಕು ಹೇಳಿದರು, ಇದೇ ಜೀವನ. ಅತಿ ಮುಖ್ಯವಾದ ಬದಲಾವಣೆಗಳು ಸಾಮಾನ್ಯವಾಗಿ ಆಗುತ್ತವೆ ಆಗ ಹೊರಗೆ ಏನೂ ಬದಲಾಗುತ್ತಿಲ್ಲ ಎಂದು ಕಾಣುತ್ತದೆ. ಇದೇ ಮಾತು ನಮ್ಮೆಲ್ಲರಿಗೂ ಅನ್ವಯಿಸುತ್ತದೆ. ಪ್ರತಿ ಹೋರಾಟದ ಫಲ ತಕ್ಷಣ ಕಾಣುವುದಿಲ್ಲ, ಪ್ರತಿ ಪ್ರಯತ್ನದ ಫಲ ಅದೇ ದಿನ ಸಿಗುವುದಿಲ್ಲ ಮತ್ತು ಪ್ರತಿ ಕಷ್ಟದ ಸಮಯವು ಯಾವಾಗಲೂ ಇರುವುದಿಲ್ಲ. ಅದಕ್ಕಾಗಿ ಇಂದು ಸನ್ನಿವೇಶಗಳು ನಿಮ್ಮ ನಿರೀಕ್ಷೆಯಂತೆ ಇಲ್ಲದಿದ್ದರೆ ಇದರ ಅರ್ಥ ನಿಮ್ಮ ಪ್ರಯಾಣ ನಿಂತಿದೆ ಎಂದಲ್ಲ, ಇದರ ಅರ್ಥ ಇನ್ನೂ ಸ್ವಲ್ಪ ತಯಾರಿ ಬಾಕಿ ಇದೆ ಎಂದಷ್ಟೇ. ನಿಮ್ಮ ನಿರ್ಧಾರಗಳನ್ನು ತಾಳ್ಮೆ, ವಿವೇಕ ಮತ್ತು ಪ್ರಾಮಾಣಿಕತೆಯಿಂದ ತೆಗೆದುಕೊಳ್ಳಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರನ್ನು ಗೌರವಿಸಿ. ನಿಮಗೆ ಪಾಠ ಕಲಿಸಿದ ಅನುಭವಗಳನ್ನು ಹೊರೆಯಲ್ಲ, ಬಂಡವಾಳ ಎಂದು ತಿಳಿಯಿರಿ. ಮತ್ತು ನಿಮ್ಮ ಮುಂದೆ ಬರುವ ಅವಕಾಶಗಳನ್ನು ಕೇವಲ ಭಯದಿಂದ ತಿರಸ್ಕರಿಸಬೇಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಅಂತಹ ಕ್ಷಣಗಳು ಬರಬಹುದು. ಅಲ್ಲಿ ನೀವು ಹಳೆಯ ಯೋಚನೆ ಮತ್ತು ಹೊಸ ಧೈರ್ಯದಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಅದೇ ಆಯ್ಕೆ ನಿಮ್ಮ ಮುಂದಿನ ದಿಕ್ಕನ್ನು ನಿರ್ಧರಿಸುತ್ತದೆ. ಅದಕ್ಕಾಗಿ ಆತುರದಲ್ಲಿ ಅಲ್ಲ, ಶಾಂತ ಮನಸ್ಸಿನಿಂದ ಮುಂದೆ ಹೋಗಿ. ಈ ಸಂಪೂರ್ಣ ಕತೆ ನಿಮ್ಮನ್ನು ಒಳಗೆ ನೋಡುವಂತೆ ಪ್ರೇರೇಪಿಸಿದ್ದರೆ ಕಮೆಂಟ್ನಲ್ಲಿ ಕೇವಲ ಒಂದು ಪದ ಬರೆಯಿರಿ, ಆಶೀರ್ವಾದ. ಈ ಪದವನ್ನು ಬರೆಯುವಾಗ ಯಾವುದೋ ಪವಾಡದ ನಿರೀಕ್ಷೆಯಿಂದ ಅಲ್ಲ, ಬದಲಿಗೆ ಸಂಕಲ್ಪದೊಂದಿಗೆ ಬರೆಯಿರಿ. ನೀವು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ನೀವು ಪ್ರಯತ್ನಿಸುತ್ತಿದ್ದೀರಿ ಎಂದು. ನಿಮಗೆ ಹೀಗೆಯೇ ಚಿಂತನಶೀಲ ಮತ್ತು ಪ್ರೇರಣಾದಾಯಕ ಕಥೆಗಳು ಇಷ್ಟವಾಗಿದ್ದರೆ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರಿ, ಏಕೆಂದರೆ ಮುಂದಿನ ಕತೆ ಬಹುಶಃ ನಿಮ್ಮ ಜೀವನದ ಯಾವುದೋ ಅಂತಹ ಪ್ರಶ್ನೆಯನ್ನು ಮುಟ್ಟಬಹುದು. ಅದಕ್ಕೆ ನೀವು ಬಹಳ ಸಮಯದಿಂದ ಉತ್ತರ ಹುಡುಕುತ್ತಿದ್ದೀರಿ. ಸ್ನೇಹಿತರೆ, ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು. ಹಾಗೆ ನಮ್ಮ ಹೊಸಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ನಿಮ್ಮ ಸಿಹಿಯಾದ ಕೈಗಳಿಂದ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿದೇವ ಎಂದು ಬರೆಯಿರಿ. ಧನ್ಯವಾದಗಳು ಸ್ನೇಹಿತರೆ.